ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಅನ್ವಯ ತೆರವು ಕಾರ್ಯಾಚರಣೆ ಜಾರಿಗೊಳಿಸುವುದು ಅನಿವಾರ್ಯವಾಗಿದೆ. ಬೆಂಗಳೂರು ವ್ಯಾಪ್ತಿಯ ಶಾಸಕರ ಒಪ್ಪಿಗೆ ಪಡೆದ ಬಳಿಕವೇ ತೆರವು ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಬೆಂಗಳೂರಿನಲ್ಲಿ ಅನಾಥ ವಾಹನಗಳ ವಿರುದ್ಧ ಕಠಿಣ ಕ್ರಮ, ಇಂದಿನಿಂದ ತೆರವು ಕಾರ್ಯಾಚರಣೆ ಆರಂಭ. ವಿಂಡ್ ಟನಲ್ ಕೆಳ ಸೇತುವೆ ಕಾಮಗಾರಿಗೆ ವೇಗ ನೀಡಲು ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಮತ್ತು ಗೌರವಧನ ಹೆಚ್ಚಳ, ಕಾಯಂ ಸೇವೆ, ಸಾಮಾಜಿಕ ಭದ್ರತೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಾಸನದಲ್ಲಿ ಪ್ರತಿಭಟನೆ. ವಾರ್ತೆಗಳ ವಿವರ. ಈ ಹೊಸ ನಿಯಮವು ಕೆಲವರಿಗೆ ಕಠಿಣವೆನಿಸಬಹುದು. ಆದರೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಅನ್ವಯ ಇದನ್ನು ಜಾರಿಗೊಳಿಸುವುದು ಅನಿವಾರ್ಯವಾಗಿದೆ. ಬೆಂಗಳೂರು ವ್ಯಾಪ್ತಿಯ ಎಲ್ಲ ರಾಜಕೀಯ ಪಕ್ಷಗಳ ಶಾಸಕರ ಒಪ್ಪಿಗೆ ಪಡೆದ ಬಳಿಕವೇ ಈ ತೆರವು ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ನಾನು ಒಪ್ಪಿಕೊಂಡಿದ್ದೇನೆ ಅಂದ್ರೆ ಈ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ತರಬೇಕು ಅಂತ. ನಾಗರಿಕರು ಈ ಫುಟ್ಪಾತ್ ಅಲ್ಲಿ ಓಡಾಡಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ. ಬಹಳ ಇನ್ವೆಸ್ಟ್ಮೆಂಟ್ ಮಾಡಿ ಫುಟ್ಪಾತ್ ಮಾಡಿಸಿರ್ತೀವಿ. ಅಲ್ಲೆಲ್ಲ ಕೂಡ ಈ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಕೂಡ ಗಾಡಿಗಳು ನಿಲ್ಸ್ಕೊಳ್ಳೋದು, ವ್ಯಾಪಾರ ಮಾಡೋದು ಈ ರೀತಿ ಆಗ್ತಾ ಇದೆ. ಅದಕ್ಕೆ ನಿಗದಿಯಾದಂಥ ಜಾಗಗಳನ್ನು ವೆಂಡರ್ಸ್ಗೆ ಫಿಕ್ಸ್ ಮಾಡಬೇಕು. ಈ ಫುಟ್ಪಾತ್ನ ಕ್ಲೀನ್ ಮಾಡಿ ಅವಕಾಶ ಮಾಡಿಕೊಡ್ಬೇಕು ಜನರು, ನಾಗರಿಕರು ಓಡಾಡಕ್ಕೆ. ಇವರು ಸ್ವಂತ ಯಾರೋ ಒಬ್ಬರು ವ್ಯಾಪಾರಕ್ಕೋಸ್ಕರ ಇಡೀ ಆ ಫುಟ್ಪಾತೆ ಓಡಾಡಕ್ಕಾಗದೆ ತಿರ್ಗಾ ರೋಡ್ಗೆ ಬರೋದು ಇವೆಲ್ಲ ಆಗ್ತಾ ಇದೆ. ಇದನ್ನು ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ಮಾಡಬೇಕು. ಮತ್ತು ಮೇಜರ್ ಎಲ್ಲೆಲ್ಲಿ ಅವರು ಇಟ್ಕೊಳ್ಬೇಕು ವೆಂಡಿಂಗ್ ಮಿಷಿನ್ಗಳನ್ನ, ಅಲ್ಲಿ ಅವ್ರು ವ್ಯಾಪಾರ ಮಾಡಬೇಕು ಅನ್ನೋದನ್ನ ರಸ್ತೆಗಳನ್ನು ನಿಗದಿ ಮಾಡಬೇಕು ಅಂತ. ಬೇರೆ ಕಡೆ ಎಲ್ಲ ತೆಗಿತಾ ಇದ್ದೀವಿ. ನಾವು ಅನೌನ್ಸ್ ಮಾಡ್ತೀವಿ, ಇಂಥ ರೋಡಲ್ಲಿ ಯಾರು ಫುಟ್ಪಾತ್ ಇಟ್ಕೊಳ್ಳೋಂಗಿಲ್ಲ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಕೆಲವು ಸೈಡ್ ರೋಡಲ್ಲಿ ಇಟ್ಕೊಳ್ಳೋಕ್ಕೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಅವಕಾಶ ಕೊಡ್ತೀವಿ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ತೆಗೆಸಲಿಕ್ಕೆ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಅಭಿಪ್ರಾಯ ವ್ಯಕ್ತಪಡಿಸಿ ನನಗೆ ಇದನ್ನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಫ್ಲೆಕ್ಸ್ಗಳು ನಾವು ಎಷ್ಟೇ ಹೇಳಿದ್ರು ಕೂಡ ಫ್ಲೆಕ್ಸು ಆಗ್ತಾನೆ ಇದ್ದಾರೆ. ಎಲ್ಲ ಪಾರ್ಟಿಯವರು ಆಗ್ತಾ ಇದ್ದಾರೆ, ನಮ್ಮ ಪಾರ್ಟಿಯವರು ಆಗ್ತಾ ಇದ್ದಾರೆ, ಎಲ್ಲ ಶಿಷ್ಯಕೋಟಿಗಳು ಆಗ್ತಾರೆ. ಯಾರ್ಯಾರ ಹೆಸರು ಅಲ್ಲಿ ಕೆಳಗಡೆ ಇರ್ತದೆ ಅವ್ರಿಗೆ 50ರಿಂದ 1 ಲಕ್ಷ ರೂಪಾಯಿವರೆಗೂ ಒಂದೊಂದು ಫ್ಲೆಕ್ಸ್ಗೆ ಫೈನ್ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ಯಾಕೆಂದ್ರೆ ಈ ಫ್ಲೆಕ್ಸು ದಂಧೆ ವಿಪರೀತ ಆಗ್ತಾ ಇದೆ. ಬರ್ತಡೇ, ಆ ಬರ್ತಡೇ, ಈ ವಿಶಸ್ಸು, ಆ ವಿಶಸ್ಸು ಅಂತೇಳಿ ಗೌರ್ಮೆಂಟ್ ಏನಾದ್ರು ಒಂದು ಇತ್ತು ಅಂದ್ರೆ ಅದಕ್ಕೊಂದು ಸ್ಟ್ರೀಮ್ ಲೈನ್ ಇದೆ, ಅದು ಲೆಕ್ಕಾಚಾರ ಇದೆ, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇದೆ. ಅದನ್ನು ಬೇಕಾದ್ರೆ ತೆಗೆದುಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು. ಅದು ಬಿಟ್ರೆ ಬೇರೆ ಎಲ್ಲೂ ಕೂಡ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಸೊ ಫ್ಲೆಕ್ಸ್. ರಾಜಧಾನಿ ಬೆಂಗಳೂರಿನಲ್ಲಿ ಫುಟ್ಪಾತ್ ಸಮಸ್ಯೆಯಿಂದ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಸಮಸ್ಯೆಗಳಾಗುತ್ತಿರುವ ಹಿನ್ನೆಲೆ ಸರ್ಕಾರ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಬೆಂಗಳೂರು ನಗರದ ರಸ್ತೆ, ಸಾರ್ವಜನಿಕ ಸ್ಥಳಗಳು ಹಾಗೂ ಖಾಲಿ ಪ್ರದೇಶಗಳಲ್ಲಿ ಅನಾಥವಾಗಿ ಬಿಟ್ಟಿರುವ ವಾಹನಗಳ ವಿರುದ್ಧ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ನಿರ್ದೇಶನದಂತೆ ಜಿಬಿಎ ಕಾಯ್ದೆ 2024ರ ಸೆಕ್ಷನ್ 324ರ ಅನ್ವಯ 5 ನಗರ ಪಾಲಿಕೆಗಳು ಮತ್ತು ಸಂಚಾರ ಪೊಲೀಸರು ಜಂಟಿಯಾಗಿ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ನಗರದ ರಸ್ತೆ, ಸಾರ್ವಜನಿಕ ಸ್ಥಳಗಳು ಮತ್ತು ತೆರೆದ ಪ್ರದೇಶಗಳಲ್ಲಿ ಹಲವು ದಿನಗಳಿಂದ ನಿಲ್ಲಿಸಲಾಗಿರುವ ಅನಾಥ ವಾಹನಗಳನ್ನು ಗುರುತಿಸಿ ನಿಯಮಾನುಸಾರ ತೆರವುಗೊಳಿಸಿ ಹರಾಜು ಹಾಕುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ವಾಹನಗಳಿಂದ ಸಂಚಾರ ದಟ್ಟಣೆ, ಸಾರ್ವಜನಿಕರಿಗೆ ತೊಂದರೆ ಹಾಗೂ ಸ್ವಚ್ಛತೆಗೆ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ನಿವಾರಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ವಿಂಡ್ ಟನಲ್ ಕೆಳ ಸೇತುವೆ ಕಾಮಗಾರಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜಿಸಿಕೊಂಡು ವೇಗ ನೀಡಲು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರವರು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಹಳೆ ವಿಮಾನ ನಿಲ್ದಾಣ ರಸ್ತೆಯ ಯುಆರ್ ಉಪಗ್ರಹ ಕೇಂದ್ರದ ಬಳಿ ಇರುವ ವಿಂಡ್ ಟನಲ್ ಜಂಕ್ಷನ್ಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ಬಳಸಿಕೊಳ್ಳುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಕೆಳಸೇತುವೆ ಕಾಮಗಾರಿ ಸಂಬಂಧಿಸಿದಂತೆ ಜಲಮಂಡಳಿಯ ಪೈಪ್ಲೈನ್, ಒಳಚರಂಡಿ, ಬೆಸ್ಕಾಂ ಕೇಬಲ್ಗಳು, ಒಎಫ್ಸಿ ಕೇಬಲ್ಗಳು ಸೇರಿದಂತೆ ಇತರೆ ಯುಟಿಲಿಟಿಗಳ ಸ್ಥಳಾಂತರ ಕಾರ್ಯ ಪೂರ್ಣಗೊಳಿಸಲಾಗಿದೆ. ಇದೀಗ ತಡೆಗೋಡೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಅದಕ್ಕೆ ಮತ್ತಷ್ಟು ವೇಗ ನೀಡಿ 3 ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು.
ದೇಶಾದ್ಯಂತ ಸ್ಕೀಮ್ ನೌಕರರ ಕರಾಳ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ನೇತೃತ್ವದಲ್ಲಿ ಮುಷ್ಕರ ನಡೆಸಲಾಯಿತು. ಅಂಗನವಾಡಿ ನೌಕರರ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಎಂಬಿ ಪುಷ್ಪ ಮಾಧ್ಯಮದೊಂದಿಗೆ ಮಾತನಾಡಿ, ಐಸಿಡಿಎಸ್ ಯೋಜನೆಗೆ ಕೇಂದ್ರ ಸರ್ಕಾರ ನೀಡುತ್ತಿದ್ದ ಅನುದಾನವನ್ನು ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಿಸದೆ ಕಡಿಮೆ ಮಾಡುತ್ತಿರುವುದರಿಂದ ಮಕ್ಕಳ ಪೌಷ್ಟಿಕಾಹಾರ ಮತ್ತು ಅಂಗನವಾಡಿ ಸೇವೆಗಳ ಗುಣಮಟ್ಟ ಕುಸಿಯುತ್ತಿದೆ. 2017ರಿಂದ ಪೌಷ್ಟಿಕ ಆಹಾರದ ಘಟಕ ವೆಚ್ಚ ಹೆಚ್ಚಳವಾಗದಿರುವುದು ಮಕ್ಕಳ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ. ರಾಜ್ಯ ಸರ್ಕಾರ 10,000 ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸುವುದಾಗಿ ಘೋಷಿಸಿದರೂ ಅಗತ್ಯ ಅನುದಾನ ಬಿಡುಗಡೆ ಮಾಡದಿರುವುದು ಖಂಡನೀಯ. ಸ್ಥಳೀಯವಾಗಿ ತಯಾರಿಸುವ ತಾಜಾ ಪೌಷ್ಟಿಕಾಹಾರದ ಬದಲಿಗೆ ಪ್ಯಾಕೆಟ್ ಆಹಾರ, ನಗದು ವರ್ಗಾವಣೆ ಹಾಗೂ ಕಾರ್ಪೊರೇಟ್ ಮಾದರಿಯ ವ್ಯವಸ್ಥೆ ಜಾರಿಗೊಳಿಸುವ ಮೂಲಕ ಐಸಿಡಿಎಸ್ ಯೋಜನೆಯನ್ನು ಖಾಸಗೀಕರಣಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು. ನಮ್ಮ ಇವತ್ತಿನ ಇಡೀ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ನಾವು ಜಿಲ್ಲಾ ಭಾಗವಾಗಿ ಕರಾಳ ದಿನವನ್ನು ಮಾಡ್ತಾಯಿದ್ದೀವಿ. ಯಾಕೆಂದರೆ ನಮಗೆ ಕೇಂದ್ರ ಸರ್ಕಾರಕ್ಕೂ ನಾವು ಕೇಳಿ ಸಾಕಾಗೋಗಿದೆ, ಮನವಿ ಕೊಟ್ಟು ಸಾಕಾಗಿದೆ. ನವಂಬರ್ ತಿಂಗಳಲ್ಲೂ ಕೂಡ ಸಚಿವರು, ಡೈರೆಕ್ಟ್ರುಗಳು, ಸೆಕ್ರೆಟರಿಗಳು ಎಲ್ಲರೂ ಕೂಡ ಒಂದು ಕೇಂದ್ರದಲ್ಲಿ ಸಭೆ ಆಗಿದೆ. ಆ ಸಭೆ ಆದಮೇಲೂ ಕೂಡ ಕೇಂದ್ರ ಸರ್ಕಾರ ನಮಗಿದುವರೆಗೂ ಯಾವ ರೀತಿಯಾದ ಅನುದಾನಗಳನ್ನ ಹೆಚ್ಚಳ ಮಾಡಲಿಲ್ಲ, ಗೌರವಧನ ಮತ್ತು ಪ್ರೋತ್ಸಾಹಧನ ಹೆಚ್ಚಳ ಮಾಡಲಿಲ್ಲ. ಇವತ್ತು ಬಿಸಿ ಊಟದವ್ರಿಗೆ ಕೇಂದ್ರ ಸರ್ಕಾರ 600 ರೂಪಾಯಿ ಕೊಡ್ತಾ ಇದೆ, ಅಂಗನವಾಡಿಯವ್ರಿಗೆ 2,700 ರೂಪಾಯಿ ಕೊಡ್ತಾ ಇದೆ. ಇಷ್ಟರಲ್ಲಿ ಜೀವನ ಮಾಡೋಕ್ಕಾಗ್ತದ? ಎಲ್ಲ ಬೆಲೆ ಏರಿಕೆ ಆಧಾರದ ಮೇಲೆ ಏನಿವತ್ತು ಸರ್ಕಾರನೇ ಹೇಳಿದೆ ಕನಿಷ್ಠ ಕೂಲಿ 36,000 ಕೊಡಬೇಕು ಅಂತ, ಆ 36,000 ಕೊಡಬೇಕು. ಮತ್ತು ಕನಿಷ್ಠ ಕಾಯ್ದೆ ಅಡಿ ನಮ್ಮನ್ನು ಸ್ಕೀಮ್ನ ಸೇರಿಸಬೇಕು ಅಂತ ಒಂದು. ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ FRS ಮಾಡಿದೆ. FRS ಭಾಗವಾಗಿ ಅನುದಾನ ಕಡಿತ ಮಾಡಿದೆ. ಅನುದಾನ ಕಡಿತ ಮಾಡಿರೋದ್ರ ಭಾಗವಾಗಿ ಇವತ್ತು ಶಾಲೆಗಳು ಮುಚ್ಚೋಗ್ತಾ ಇದೆ, ಅಂಗನವಾಡಿಗಳು ಮುಚ್ಚೋಗ್ತಾ ಇದೆ. ಆಹಾರದ ಬೆಲೆ ಏರಿಕೆ ತಕ್ಕಾಗಿ ಆಹಾರಗಳ ಪರಿಷ್ಕರಣೆ ಆಗಬೇಕಿತ್ತು, ಬೆಲೆ ಏರಿಕೆ ಜಾಸ್ತಿ ಮಾಡಬೇಕಿತ್ತು. 2018ರಲ್ಲಿ ಪರಿಷ್ಕರಣೆ ಆಗಿರೋದು, ಈಗ 26ರಲ್ಲಿದ್ದೀವಿ, ಇದುವರೆಗೂ ಪರಿಷ್ಕರಣೆ ಆಗಲಿಲ್ಲ. ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ. ಪೌಷ್ಟಿಕತೆ ಮಾಡಬೇಕು ಅಂದಾಗ ಇವರು ಅನುದಾನ ಹೆಚ್ಚಳ ಮಾಡಿದ್ರೆ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕತೆಯನ್ನು ಹೆಚ್ಚಳ ಮಾಡ್ಬೋದು. ಆದರೆ ಅನುದಾನನೇ ಕಡಿತ ಮಾಡಿ ಇವತ್ತು ಎಲ್ಲದನ್ನು ಮುಚ್ಚೋಗ ಅಂತ ಪರಿಸ್ಥಿತಿಗೆ ಬಂದಿದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋದು ಏನಂತಂದರೆ, ನಾವು ಕಳೆದ ವರ್ಷವೂ ಕೂಡ ಹೋರಾಟ ಮಾಡಿದ್ದೀವಿ, ಯಾವುದಕ್ಕೂ ಸ್ಪಂದಿಸಿಲ್ಲ. ಮತ್ತು ಈಗ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ನವೆಂಬರ್ ತಿಂಗಳಲ್ಲಿ ನಾವು ಸಂಸತ್ತನ್ನು ಮುತ್ತಿಗೆ ಹಾಕ್ತೀವಿ ಅಂತ ಈ ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡೋಕ್ಕೆ ಬಯಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಕಾಮಾಕ್ಷಿ ರಾಜು, ಕೆಪಿ ವೀಣಾ, ಎಂ ಮಂಜುಳಾ, ಟಿಎಚ್ ಜಯಂತಿ, ರಿಹಾನಾ ಭಾನು, ಎಸ್ಎಸ್ ಪೂರ್ಣಿಮಾ, ಜಿಪಿ ಶೈಲಾ, ಜಿವಿ ಉಷಾ, ಮೀನಾಕ್ಷಿ, ಯಶೋಧ, ಅರವಿಂದ, ಯಶೋಧ, ಸುಮಾ ಜ್ಯೋತಿ, ನಾಸೀರಾ ಭಾನು, ಎಚ್ಆರ್ ನವೀನ್ ಕುಮಾರ್, ಎಂಜಿ ಪೃಥ್ವಿ ಹಾಜರಿದ್ದರು. ಲಾರಿ ಮಾಲೀಕರ ಹಕ್ಕುಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವ ಉದ್ದೇಶದಿಂದ ಜಿಲ್ಲೆಯ ಎಲ್ಲ ಲಾರಿ ಮಾಲೀಕರಿಗೆ ಸದಸ್ಯತ್ವ ನೋಂದಣಿಗೆ ಆಹ್ವಾನ ನೀಡಿದೆ ಎಂದು ಎಸ್ಡಿ ಚಂದ್ರು ಹೇಳಿದರು. ಎಲ್ಲ ಲಾರಿ ಮಾಲೀಕರು ನಮ್ಮ ಜೊತೆ ನಿಂತು ಲಾರಿ ಮಾಲೀಕರಾಗಿ ಇವತ್ತು ಭಾಳಷ್ಟು ಯುವಕರು ಲಾರಿಯನ್ನು ನಡೆಸಲು, ಉದ್ಯಮವನ್ನು ನಡೆಸಲು ಮುಂದೆ ಬರ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ಸಹಕಾರ ಹಾಸನ ಜಿಲ್ಲಾ ಲಾರಿ ಮಾಲೀಕರ ಸಂಘ ಸಾರ್ವಜನಿಕವಾಗಿ ಹಾಸನದಲ್ಲಿ ಹೆಚ್ಚು ಓಡಾಡುವಂಥ ತರಕಾರಿ, ಗ್ರಾನೈಟ್ ಉದ್ಯಮ, ಮೆಕ್ಕೆಜೋಳ, ಈ ಉದ್ಯಮ ನಡೆಸುವಾಗ ಸಾಕಷ್ಟು ಏಳು ಬೀಳುಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ನಾವು ನಮ್ಮ ಉದ್ಯಮ ತುಂಬ ನೋವಿನ ಉದ್ಯಮ, ನಮಗೆಲ್ಲ ಗೊತ್ತಿರೋ ಹಾಗೆ ಹಗಲು ರಾತ್ರಿ ಅನ್ನೋದು ರೀತಿ ನಾವು ಒಂದು ಅಹಮದಾಬಾದ್, ಮುಂಬೈ, ಹೈದರಾಬಾದಲ್ಲಿ ಓಡಾದಾಗ ತೆಗೆದೊಯ್ಬೇಕಾಗಿದೆ. ಹೋಗಿ ಅನ್ಲೋಡ್ ಆದ ಸಂದರ್ಭದಲ್ಲಿ ಬಾಡಿಗೆ ಸಿಗೋ ಸ್ವಲ್ಪ ಏರುಪೇರು ಆಗ್ಬೋದು, ಹೋಗೋದು 1 ಗಂಟೆ ವ್ಯತ್ಯಾಸ ಆಗ್ಬೋದು. ಸಂಘ ಜೊತೆಯಲ್ಲಿ ಎಲ್ಲ ವರ್ತಕರು ಸಹಕರಿಸಿದ್ದಾರೆ. ಎಷ್ಟು ವರ್ಷ ಸದಸ್ಯತ್ವ ನೋಂದಣಿ ಮಾಡೋದು ಒಂದು ಉದ್ದೇಶ ಇಟ್ಟು ತಮ್ಮ ಮುಂದೆ ಬಂದಿದ್ದೀವಿ. 14ನೇ ತಾರೀಕುವರೆಗೆ ಸದಸ್ಯತ್ವ ನೋಂದಣಿ ನ್ಯೂ ಬಂಬು ಬಜಾರ್ ಹಾಸನ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಕಚೇರಿಯಲ್ಲಿ ಇರುತ್ತದೆ. ಕೊನೆಯ ದಿನ 16ನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತು ಭವನ, ಇಲ್ಲಿ ನೋಂದಣಿ ಸಂಖ್ಯೆ ಪ್ರಾರಂಭ ಆಗಿ ಬೆಳಿಗ್ಗೆ 9:30ಯಿಂದ ಮಧ್ಯಾಹ್ನ 1:30ವರೆಗೆ ಆ ಸಮಯದ ಇರ್ತದೆ.
ಹಾಸನ ಜಿಲ್ಲಾ ಲಾರಿ ಮಾಲೀಕರು ಯಾರು ಇಚ್ಛೆ ಪಡುವವರು, ಸದಸ್ಯತ್ವ ತಗೊಳ್ಳುವಂಥ ಇಚ್ಛೆ ಪಡುವವರು ಎಲ್ಲರೂ ಬಂದು ಸದಸ್ಯತ್ವ ನೋಂದಣಿಯನ್ನು ಮಾಡ್ಕೋಬೇಕು ಅಂತೇಳಿ ತಮ್ಮ ಮುಖೇನ ಅವನ್ನ ಬಯಸ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಜಿಡಿ ನಂದಕುಮಾರ್, ಗಣೇಶ್, ರಮೇಶ್, ಲಕ್ಷ್ಮಣ್, ಸ್ವಾಮಿ, ಸುಂದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಜನಸಂಖ್ಯೆ ನಿಯಂತ್ರಣ, ಕುಟುಂಬ ಕಲ್ಯಾಣ, ಸಾರ್ವಜನಿಕ ಆರೋಗ್ಯ ಹಾಗೂ ಸಾಮಾಜಿಕ ಜಾಗೃತಿಯ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ರೋಟರಿ ಕ್ಲಬ್ ಆಫ್ ಕ್ವಾಂಟಾ ವತಿಯಿಂದ ಜುಲೈ 11ರಂದು ಶನಿವಾರದಂದು ನಗರದಲ್ಲಿ ಬೃಹತ್ ವಾಕ್ಥಾನ್ ಹಾಗೂ ಮಾನವ ಸರಪಳಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕ್ವಾಂಟಾ ಅಧ್ಯಕ್ಷ ಡಾಕ್ಟರ್ ಜಿಎನ್ ಬಸವರಾಜ ತಿಳಿಸಿದರು. ವಿಶ್ವ ಜನಸಂಖ್ಯಾ ದಿನ, ವರ್ಲ್ಡ್ ಪಾಪ್ಯುಲೇಷನ್ ಡೇ, ಇದರ ಪ್ರಯುಕ್ತ ಜನರಲ್ಲಿ ಜಾಗೃತಿ ಮೂಡಿಸಲು ಮೇಯ್ನಾಗಿ ನಮ್ಮ ರೋಟರಿ ಕ್ಲಬ್ ಆಫ್ ಕ್ವಾಂಟಾ, ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಗುಡ್ ಸಿಟಿಜನ್ ಕಾಲೇಜು ಇವು 3 ಸಂಯುಕ್ತಾಶ್ರಯದಲ್ಲಿ ನಾಳೆ ವಾಕಥಾನ್ ಮತ್ತು ಮಾನವ ಸರಪಳಿಯನ್ನು ಏರ್ಪಡಿಸ್ಕೊಂಡಿದ್ದೀವಿ. ನಾಳೆ ಗುಡ್ ಸಿಟಿಜನ್ ಕಾಲೇಜಿಂದ ಶುರುವಾಗಿ DC ಆಫೀಸ್ ಮುಂದೆ ಬರ್ತೀವಿ. ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಾಕಥಾನ್ಗೆ ಚಾಲನೆ ನೀಡ್ತಾ ಇದ್ದಾರೆ. ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ, ಬರ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಜೊತೆಗೆ ಜಿಲ್ಲಾ ಪಂಚಾಯತ್ CEO ಅವರು ಕರೆದಿ ಅವರು ಬರ್ತಾ ಇದ್ದಾರೆ, ಮತ್ತು ಮಾನ್ಯ ಹಾಸನ ಜಿಲ್ಲಾ SP ಅವರು ಬರ್ತಾ ಇದ್ದಾರೆ. ಅಲ್ಲಿ ಚಾಲನೆ ತಗೊಂಡು ನೆಕ್ಸ್ಟು KR ಪುರಂ ಶಂಕರಮಠ ರೋಡು ಮತ್ತು ಮಲ್ಲಿಗೆ ರೆಸಿಡೆನ್ಸಿ ರೋಡು ಮತ್ತು ನೆಕ್ಸ್ಟು ಇದು ಪ್ರತಿಮೆ ಹತ್ರ ಇಲ್ಲಿ ಪಾರ್ಕ್ ಎದುರುಗಡೆ ಹೇಮಾವತಿ ಪ್ರತಿಮೆ, ಆಮೇಲೆ NR ಸರ್ಕಲಲ್ಲಿ ಒಂದು ಮಾನವ ಸರಪಳಿಯನ್ನು ರಚಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತಂದ್ಬಿಟ್ಟು ನಾವು ರೋಟರಿ ಕ್ಲಬ್ ಆಫ್ ಕ್ವಾಂಟಾ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಕಾರ್ಯದರ್ಶಿ ಯತೀಶ್, ಖಜಾಂಚಿ ಹೇಮಂತ್, ಶಿವಕುಮಾರ್, ನಟರಾಜು ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child safety, always our priority. With 24/7 CCTV, GPS tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet Road, behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in.
ಮೈಸೂರಿನ ಸಾಂಪ್ರದಾಯಿಕ ಸಿಹಿಯ ಪರಂಪರೆ ಮಲೆನಾಡಿನ ಮನೆ ಮನಗಳಲ್ಲಿ ನೆಲೆಸಿದ ಕ್ಷಣದಿಂದ ಇಂದಿನ ಈ ಅದ್ಭುತ ಪಯಣದವರೆಗೆ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಸನ ಶಾಖೆಗೆ 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಈ ವಿಶೇಷ ದಿನಕ್ಕೆ ಸಿಹಿಯಾದ ಕೊಡುಗೆ 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜುಲೈ 3ರಿಂದ ಜುಲೈ 5ರವರೆಗೆ ಮಾತ್ರ. TNC ಅಪ್ಲೈ. ಸಂಪ್ರದಾಯದ ರುಚಿ, ಗುಣಮಟ್ಟದ ನಂಬಿಕೆ ಮತ್ತು ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರ ತಾಲೂಕಿನಲ್ಲಿ ಆಸ್ಪತ್ರೆ ಉದ್ಘಾಟನೆಗೆ ಸಂಸದರಿಗೆ ಆಹ್ವಾನ ನೀಡದೆ ಆಸ್ಪತ್ರೆ ಉದ್ಘಾಟನೆ ನೆರವೇರಿಸಿದ ಸ್ಥಳೀಯ ಶಾಸಕ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನಡೆಗೆ ಶ್ರೇಯಸ್ ಪಟೇಲ್ ಆಕ್ರೋಶ ವ್ಯಕ್ತಪಡಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಇದು ಕಾನೂನಿಗೆ ವಿರುದ್ಧ. ಕಾನೂನು ಗಾಳಿಗೆ ತೂರಿ ನಿಯಮ ಉಲ್ಲಂಘನೆ ಮಾಡಿ ಉದ್ಘಾಟನೆ ಮಾಡಿದ್ದಾರೆ. ಇದು ಖಂಡನೀಯ. ಹೊಳೆನರಸೀಪುರದ ಶಾಸಕರು ಇನ್ನು 10-15 ವರ್ಷ ಹಿಂದಿನ ವ್ಯವಸ್ಥೆ ಅಂದುಕೊಂಡಿದ್ದಾರೆ. ಆದರೆ ಇದು ಪ್ರಜಾಪ್ರಭುತ್ವ. ಕೇಂದ್ರ ಪುರಸ್ಕೃತ ಹಣ ಕೂಡ ಈ ಕಾಮಗಾರಿಯಲ್ಲಿ ಇದೆ. ಯಾವ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿ ನೀಡಿಲ್ಲ. ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಸಂಸತ್ತಿನಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಬಗ್ಗೆ ದೂರು ಕೊಡುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಸ್ಥಳೀಯ ಶಾಸಕರು ಅನ್ನೋದೊಂದು ಮಾಹಿತಿ ಬಂತು. ಇದು ಕಾನೂನಿನ ವಿರುದ್ಧ. ಸಂವಿಧಾನದಲ್ಲಿ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳ ಕರೆದು ಮಾಡಬೇಕು ಅನ್ನೋದು ಒಂದು ಪ್ರೋಟೋಕಾಲ್ ಇರೋದು. ಅದನ್ನೆಲ್ಲ ಗಾಳಿಗೆ ತೂರಿ ನಿಯಮನ ಉಲ್ಲಂಘಿಸಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದು ಖಂಡಿತವಾಗಿಯೂ ಖಂಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು ಇದು ಪ್ರಜಾಪ್ರಭುತ್ವ. ಏನಿವತ್ತು ಹೊಳೆನರಸೀಪುರ ಶಾಸಕರು ಅವ್ರು ಇನ್ನೂ 10-15 ವರ್ಷ ಹಿಂದ್ಗಡೆ ಆಗಿರುವಂತಹ ಹೊಳೆನರಸೀಪುರನೇ ನೋಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಆದರೆ ಇದು ಪ್ರಜಾಪ್ರಭುತ್ವ. ಜನರಿಗೋಸ್ಕರ ಜನರದ್ದಾಗಿ ಏನದೆ ಈ ಪ್ರಜಾಪ್ರಭುತ್ವ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರ ಒಂದು ಸಂವಿಧಾನದಲ್ಲಿ ಬಂದಿರೋದು. ಹಾಗಾಗಿ ಇವತ್ತು ಇದು ನಾನಂತೂ ಖಂಡಿಸ್ತೀನಿ. ಇದು ಶಿಸ್ತು ಕ್ರಮ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇವತ್ತು ನಮ್ಮ ಗಮನಕ್ಕೆ ತಗೊಂಡ್ಬರ್ತಾರೆ. ಅದು ಕೇಂದ್ರ ಪುರಸ್ಕೃತ ಕೇಂದ್ರ ಸರ್ಕಾರದ ABRK ಹಣ ಸಹ ಆ ಒಂದು ಹಾಸ್ಪಿಟಲಲ್ಲಿ ಸೇರಿದೆ. ಹಾಗಾಗಿ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡರ ಅನುಪಾತದಲ್ಲಿ ಆಗಿರುವಂತಹ ಒಂದು ಕಟ್ಟಡ. ಹಾಗಾಗಿ ಇದು ಖಂಡಿತ ಅಪರಾಧ. ಇದು ಮಾಹಿತಿ ತಗೊತೀನಿ. ಅದು ಬಿಲ್ಡಿಂಗ್ ಯಾವಾಗ ಸಂಪೂರ್ಣ ಉದ್ಘಾಟನೆಗೆ ಅದು ತಯಾರಿತ್ತಾ, ಹಾಸ್ಪಿಟಲ್ ಶುರು ಮಾಡಲಿಕ್ಕೆ ಅದು ತಯಾರಾಗಿತ್ತಾ ಅನ್ನೋದನ್ನ ಮಾಹಿತಿ ತಗೋತೀನಿ. ನಾನಂತೂ ಇವತ್ತು ಅತ್ಯಂತ ಸೂಕ್ಷ್ಮವಾಗಿ ಪರಿಗಣಿಸಿದ್ದೀನಿ. ಇದನ್ನು ಸಹ ನಾನು ಸದನದಲ್ಲಿ ಏನು ಪ್ರಿವಿಲೇಜ್ ಮೋಷನ್ ಅಂತ ಏನಂತ ಹೇಳ್ತಾರೆ ಅದನ್ನು ಸಹ ಮೂವ್ ಮಾಡೋಕ್ಕೆ ಈ ಬರುವಂತಹ ಅಧಿವೇಶನದಲ್ಲಿ ತಗೋತೀನಿ. ಈ ರೀತಿ ಆಗಬಾರ್ದು. ಇದು ಎಲ್ಲರಿಗೂ ಒಂದೊಂದು ಪಾಠ ಆಗಬೇಕಿದು. ಯಾಕಂತೇಳಿದ್ರೆ ಇದೇ ರೀತಿ ಇವರು ಮುಂಚೆ ಇದ್ದದನ್ನೇ ಫಾಲೋ ಮಾಡ್ಕೊಂಡ್ಬಂದರೆ ಅದು ಸರಿ ಹೋಗಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಹತಾಶರಾಗಿದ್ದಾರೆ. ಈ ರೀತಿ ಕದ್ದು ಮುಚ್ಚಿ ಬೆಳಗಿನ ಜಾವದಷ್ಟೊತ್ತಿಗೆ ಇವರು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಗೊತ್ತಾಗ್ತದೆ ಅವರು ಮನಸ್ಥಿತಿ ಯಾವ ರೀತಿ ಹೋಗಿದೆ ಅನ್ನೋದು. ಉದಾರ ಭಾವ ಇರಬೇಕು. ಒಬ್ಬ ಹಿರಿಯ ಶಾಸಕರು ಇದ್ದಾರೆ. ಅವರು ನಾವು ಬೇರೆ ಪಕ್ಷನೇ ಆಗಿರ್ಬೋದು, ಅವರೇ ಬೇರೆ ಪಕ್ಷ ಆಗಿರ್ಬೋದು, ನಮಗೆಲ್ಲ ಸಲಹೆ ಸಹಕಾರ ಕೊಟ್ಕೊಂಡು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಚುನಾವಣೆ ಟೈಮಲ್ಲಿ ನಾವೆಲ್ಲ ರಾಜಕೀಯ ಮಾಡೋಣ, ನಮ್ಮ ಪಕ್ಷದ ನಾವು ಮಾಡ್ತೀವಿ, ಅವ್ರ ಪಕ್ಷದವ್ರು ಮಾಡಲಿ. ಹಿರಿಯ ಶಾಸಕರಾಗಿ ಅವರು ಈ ರೀತಿ
ಕಾನೂನೆಲ್ಲ ಗಾರಿಗೆ ತೂರಿ ಬೇಕು ಅಂತಾನೆ ಇವತ್ತು ನನ್ನನ್ನು ಕರಿಬಾರ್ದು, ಎಲ್ಲಿ ಕಲ್ಲಿಗೆ ನನ್ನ ಹೆಸರಿನಾರು ಬಿದ್ದುಬಿಟ್ರೆ ಏನೋ ಆಗ್ಬಿಡ್ತದೆ ಅನ್ನೋದು ಅವರೊಂದು ಭ್ರಮೆ. ಹಾಗಾಗಿ ನನಗಂತೂ ಆ ರೀತಿ ದ್ವೇಷ ರಾಜಕಾರಣ ಮಾಡೋದಾಗ್ಲಿ ಯಾವುದು ನಮ್ಮ ಮನೇಲೂ ಕಲಿಸಿಲ್ಲ, ನನಗದು ಬಂದೂ ಇಲ್ಲ. ಅವ್ರು ಇನ್ನೂ ದ್ವೇಷ ರಾಜಕಾರಣವನ್ನು ಬಿಟ್ಟಿಲ್ಲ. ಯಾಕೆ ಈ ಮನೋಭಾವ ಅನ್ನೋದನ್ನ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ. ಈಗಲಾದರೂ ಅವರು ತಿದ್ದುಕೊಂಡು ದ್ವೇಷ ರಾಜಕಾರಣನ ಬಿಡಲಿ, ಎಲ್ಲರನ್ನೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡಂಥ ಕೆಲಸವನ್ನು ಅವ್ರು ಮಾಡಬೇಕಿತ್ತು. ಶಾಸಕರಾಗಿ ಅವ್ರು ಮಾಡಿಲ್ಲ. ಎಲ್ಲ ನಿಯಮವನ್ನು ಗಾಲಿಗೆ ತೂರಿ ಪಾಪ ಅಧಿಕಾರಿಗಳು ಈಗ ಅತಂತ್ರ ಸ್ಥಿತಿಯಲ್ಲಿರ್ತಾರೆ. ಅಧಿಕಾರಿಗಳು ಅವ್ರಿಗೂ ಉತ್ತರ ಕೊಡೋಕ್ಕಾಗದೆ, ನಮಗೂ ಉತ್ತರ ಕೊಡೋಕ್ಕಾಗದೆ, ಕಾನೂನನ್ನು ಏನು ಪಾಲಿಸಬೇಕು ಅನ್ನೋದು ಅವ್ರಿಗೂ ಸಹ ಸಂದಿಗ್ಧ ಪರಿಸ್ಥಿತಿ. ಇವತ್ತು ಅಧಿಕಾರಿಗಳಿಗೂ ಸಮಸ್ಯೆ ಆಗಿದೆ. ಇದರಲ್ಲಿ ಅಧಿಕಾರಿಗಳು ತಪ್ಪು ಅನ್ನೋ ಹೇಳೋಕ್ಕಿಂತ ಹೆಚ್ಚಾಗಿ ಇದಕ್ಕೆ ನೇರ ಹೊಣೆ ಈ ಸ್ಥಳೀಯ ಶಾಸಕ HD ರೇವಣ್ಣ. ಯಾಕಂತ ಹೇಳಿದ್ರೆ ಇದೇನಾದರೂ ಅಧಿಕಾರಿಗಳ ಮೇಲೆ ನಾವು ಹಾಕಿದ್ರೆ ಅದು ಎಲ್ಲೋ ನನ್ನ ಮನಸ್ಸಿಗೆ ಒಪ್ಪಲ್ಲ. ಅಧಿಕಾರಿಗಳು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಧಿಕಾರಿಗಳನ್ನ ಹೆದರಿಸಿ ಮಾಡಿಸಿರುವಂಥ ಉದ್ಘಾಟನೆ ಇದು. ಹಾಗಾಗಿ ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ವಕೀಲರ ಸಂಘ, ಹಾಸನಾಂಬ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ನ್ಯಾಯಾಲಯದ ವಕೀಲರ ಸಂಘದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಹಾಸನಾಂಬ ಲಯನ್ಸ್ ಕ್ಲಬ್ ಅಧ್ಯಕ್ಷ KK ಮೋಹನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಸೇವಾ ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ವಿವಿಧ ಹಣ್ಣಿನ ಗಿಡಗಳನ್ನು ನೆಡಲಾಯಿತು. ಈಗಾಗಲೇ ನ್ಯಾಯಾಲಯದ ಆವರಣದಲ್ಲಿ 500ರಿಂದ 600ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಅವುಗಳನ್ನು ಸಮರ್ಪಕವಾಗಿ ಪೋಷಣೆ ಮಾಡುತ್ತಿರುವುದರಿಂದ ಆವರಣ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಗಿಡಗಳನ್ನು ಕೇವಲ ನೆಡುವುದಷ್ಟೇ ಅಲ್ಲ, ಅವುಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿಯು ಪ್ರತಿಯೊಬ್ಬರ ಮೇಲಿದೆ ಎಂದು ಹೇಳಿದರು. ಇವತ್ತು ಏನಿಲ್ಲಿ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹಾಗೂ ಒಂದು 50ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ಇವತ್ತು ನಮ್ಮ ವಕೀಲ ಸಂಘದ ಆವರಣದಲ್ಲಿ ಇವತ್ತು ನೆಟ್ಟಿದ್ದೀವಿ. ಈಗಾಗಲೇ ನಾವು ಹೆಚ್ಚು ಕಡಿಮೆ 500ರಿಂದ 600 ಗಿಡಗಳನ್ನು ಈ ಒಂದು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಾವು ನೆಟ್ಟು ಅದನ್ನು ಪೋಷಿಸಿದ್ದೀವಿ. ಇವತ್ತು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಹಚ್ಚ ಹಸಿರಿನಿಂದ ಇವತ್ತು ಈ ಒಂದು ಆವರಣ ಎಲ್ಲ ಕಂಗೊಳಿಸ್ತಾ ಇದೆ. ಬರೀ ಗಿಡ ನೆಟ್ಬಿಟ್ಟು ನಾವು ಮನೆಗೆ ಹೋಗೋದಲ್ಲ, ಫೋಟೋ ತೆಗೆಸ್ಕೊಂಡು ಅದನ್ನು ಪೋಷಣೆ ಮಾಡಬೇಕು. ನಮ್ಮ ವಕೀಲರ ಸಂಘದ ಸಹಕಾರದಿಂದ ನಾವುಗಳು ಹಿಂದೆಯಿಂದನೂ ಸಹ ಒಂದು 2-3 ವರ್ಷದಿಂದ ಗಿಡ ನೆಟ್ಕೊಂಡು ಪೋಷಣೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಒಂದು ಸ್ವಚ್ಛ ಒಂದು ಪರಿಸರ ಇವತ್ತು ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯ JP ಶೇಖರ್, ವಕೀಲರ ಸಂಘದ ಅಧ್ಯಕ್ಷ ಕಾರ್ಲೆ ಮೋಗಣ್ಣಗೌಡ, ಯೋಗೇಶ್ ತಿಮ್ಮರಾಯಿ ಶೆಟ್ಟಿ, ಎಂ ಹರೀಶ್ ಕುಮಾರ್, LS ಧರಣಿ, UM ಚಿದಾನಂದ ಸೇರಿದಂತೆ ವಕೀಲರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಬೋವಿ ಸಮಾಜದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಐಕ್ಯತೆಯನ್ನು ಬಲಪಡಿಸುವ ಉದ್ದೇಶದಿಂದ ಜುಲೈ 19ರಂದು ಚಿತ್ರದುರ್ಗದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸಂಸ್ಥಾನದ ಬೋವಿ ಗುರುಪೀಠದಲ್ಲಿ ರಾಷ್ಟ್ರೀಯ ಬೋವಿ ಜನೋತ್ಸವ ಪ್ರತಿಭಾ ಪುರಸ್ಕಾರ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ಬೋವಿ ಮಹಾಸಭೆಯ ರಾಜ್ಯಾಧ್ಯಕ್ಷ H ಮಂಜಪ್ಪ ಹೇಳಿದರು. ಇದೇ ಜುಲೈ 19 ಭಾನುವಾರದಂದು ಬೋವಿ ಗುರುಪೀಠ ಚಿತ್ರದುರ್ಗದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬೋವಿ ಸಮಾಜದ ಜನಗಳೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಬೋವಿ ಜನೋತ್ಸವ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಮೊದಲನೇದಾಗಿ ಬೋವಿ ಸಮಾಜದ ಗುರುಗಳಾದಂತಹ ಶ್ರೀ 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 ಹಿಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ 40ನೇ ಜನ್ಮ ದಿನೋತ್ಸವವನ್ನು ಆ ದಿನ ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ SSLC ಮತ್ತು PUCಯಲ್ಲಿ 90-90ಕ್ಕಿಂತ ಹೆಚ್ಚು ಅಂಕ ಗಳಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಧುವರರ ಸಮಾವೇಶ ಮತ್ತು ಸಮಾಜದ ಸಾಧಕ ಗಣ್ಯರಿಗೆ ಸನ್ಮಾನಗಳನ್ನು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಆ ದಿನ ಈ ಕಾರ್ಯಕ್ರಮ ಮಾಡೋದು ಮುಖ್ಯವಾಗಿ ಸಮಾಜ ಒಗ್ಗಟ್ಟಾಗಬೇಕು, ಸಮಾಜ ಸಂಘಟಿತವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಮಾರು ರಾಜ್ಯ ಹಾಗೂ ದೇಶಾದ್ಯಂತ 1 ಲಕ್ಷಕ್ಕಿಂತ ಹೆಚ್ಚು ಜನ ಆ ದಿನ ಅಲ್ಲಿ ಒಂದು ಸಮಾವೇಶವನ್ನು ಸೇರ್ತಾ ಇದ್ದಾರೆ. ಆ ಸಮಾವೇಶವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಶ್ರೀ DK ಶಿವಕುಮಾರ್ ಸರ್ ಅವರು ಉದ್ಘಾಟಿಸಲಿದ್ದಾರೆ. ಅದೇ ರೀತಿಯಾಗಿ ಆ ದಿನ ನಾವು ನಮ್ಮ ಸಮಾಜ
ನಮ್ಮ ಸಮಾಜದ ಪಾರಂಪರಿಕ ಕುಲಕಸುಬಾದಂತಹ ಈ ಕಲ್ಲು ಬಂಡೆ ಹೊಡೆಯೋ ವಿಚಾರ ಆಗಿರ್ಬೋದು ಅಥವಾ ಕಲ್ಲು ಬಂಡೆಗೆ ಪರವಾನಗಿಗಳಾಗಿರ್ಬೋದು ಹಾಗೂ ನಮ್ಮ ಸಮಾಜಕ್ಕೆ ಒಂದು MLC ಸ್ಥಾನ ಕೊಡಬೇಕು, ವಿವಿಧ ನಿಗಮ ಮಂಡಳಿಗಳಲ್ಲಿ ಪ್ರಾತಿನಿಧ್ಯ ಕೊಡಬೇಕು. ಮುಖ್ಯವಾಗಿ ನಮ್ಮ ಸಮಾಜದ ಶಾಸಕರಿಗೆ ಸಾಮಾಜಿಕ ಪ್ರಾತಿನಿಧ್ಯದ ಅಡಿಯಲ್ಲಿ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಜಿವಿ ಸೀತಾರಾಮ್, ಸಂದೀಪ್, ವಿಜಯಕುಮಾರ್, ಲಕ್ಷ್ಮಪ್ಪ, ದಿಲೀಪ್, ರಾಮಸ್ವಾಮಿ, ಬಸವರಾಜು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಅನ್ವಯ ತೆರವು ಕಾರ್ಯಾಚರಣೆ ಜಾರಿಗೊಳಿಸುವುದು ಅನಿವಾರ್ಯವಾಗಿದೆ. ಬೆಂಗಳೂರು ವ್ಯಾಪ್ತಿಯ ಶಾಸಕರ ಒಪ್ಪಿಗೆ ಪಡೆದ ಬಳಿಕವೇ ತೆರವು ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಬೆಂಗಳೂರಿನಲ್ಲಿ ಅನಾಥ ವಾಹನಗಳ ವಿರುದ್ಧ ಕಠಿಣ ಕ್ರಮ, ಇಂದಿನಿಂದ ತೆರವು ಕಾರ್ಯಾಚರಣೆ ಆರಂಭ. ವಿಂಡ್ ಟನಲ್ ಕೆಳಸೇತುವೆ ಕಾಮಗಾರಿಗೆ ವೇಗ ನೀಡಲು ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಮತ್ತು ಗೌರವಧನ ಹೆಚ್ಚಳ, ಕಾಯಂ ಸೇವೆ, ಸಾಮಾಜಿಕ ಭದ್ರತೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಾಸನದಲ್ಲಿ ಪ್ರತಿಭಟನೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.